ಫಸ್ಟ್ ಒನ್ ಬಂದ್ಬಿಟ್ಟು ರೋಡ್ ಟ್ರಾನ್ಸ್ಪೋರ್ಟ್ ಬರುತ್ತೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ರೈಲ್ವೆ ಟ್ರಾನ್ಸ್ಪೋರ್ಟ್, ಥರ್ಡ್ ಬಂದ್ಬಿಟ್ಟು ವಾಟರ್ ಟ್ರಾನ್ಸ್ಪೋರ್ಟ್ ಅಂಡ್ ಏರ್ ಟ್ರಾನ್ಸ್ಪೋರ್ಟ್. ದೆನ್ ಫಸ್ಟ್ ಒನ್ ಬಂದ್ಬಿಟ್ಟು ರೋಡ್ ಟ್ರಾನ್ಸ್ಪೋರ್ಟ್. ರೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನಂದ್ರೆ the roads have been constructed since the ancient period of India. Many things came into the construction of the roads. Road transport ಅಂದ್ರೆ ರಸ್ತೆ ಸಾರಿಗೆಗಳು ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಹಿಂದಿನ ರಾಜ್ಯಗಳಲ್ವ ಆಗಿನ ಕಾಲದಿಂದಲೂ ಕೂಡ ರಸ್ತೆಗಳು ಅಸ್ತಿತ್ವದಲ್ಲಿದೆ ನಮ್ಮ ಭಾರತದಲ್ಲಿ. ಹಾಗಾದ್ರೆ ಇಂಪಾರ್ಟೆನ್ಸ್ ಆಫ್ ರೋಡ್ಸ್ ಇನ್ ಇಂಡಿಯಾ, ಇದರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡಿದಾಗ ಲಿಸನ್ ಬಾಯ್ಸ್, ರೋಡ್ಸ್ ನಮ್ಮ ಭಾರತದಲ್ಲಿ ಹಿಂದಿನ ಕಾಲದಿಂದ ಅಂದ್ರೆ ರಾಜರ ಕಾಲದಿಂದಲೂ ಕೂಡ ಸಹ ರೋಡ್ಸ್ ವ್ಯವಸ್ಥೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿದೆ. ಇಲ್ಲಿ ರೋಡಲ್ಲಿ ಇಂಪಾರ್ಟೆನ್ಸ್ ಇದ್ದ ಪ್ರಾಮುಖ್ಯತೆ ನಾವು ನೋಡಿದಾಗ ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ವಿಲೇಜಸ್ ಅಂತಿದ್ದ ಯೂನಿಯನ್ ಆಫ್ ಅಗ್ರಿಕಲ್ಚರ್ ಆಫ್ ನೇಷನ್. ನಮ್ಮ ಭಾರತ ದೇಶವು ಒಂದು ಹಳ್ಳಿಗಳ ದೇಶವಾಗಿದೆ. ವಿಲೇಜಸ್ ಜಾಸ್ತಿ ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವ ದೇಶ ಯಾವುದಂದ್ರೆ ಅದು ನಮ್ಮ ಭಾರತ ದೇಶವಾಗಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಅಗ್ರಿಕಲ್ಚರ್ ದೇಶ, ಕೃಷಿ ಪ್ರಾಧಾನ್ಯವಾಗಿರ್ತಕ್ಕಂತಹ ಒಂದು ದೇಶ ಯಾವುದಂದ್ರೆ ಅದು ನಮ್ಮ ಭಾರತ ಕೂಡ ಆಗಿರುತ್ತದೆ. ರೋಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಅಂಡ್ ಅಗ್ರಿಕಲ್ಚರ್. ದೇಶದ ಅಭಿವೃದ್ಧಿಗೆ ಅಗ್ರಿಕಲ್ಚರ್ಗೆ ಇದು ಮಾಡಬೇಕಂದ್ರೆ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕಂದ್ರೂ ಕೂಡ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ರಸ್ತೆಗಳಲ್ಲಿ ಇವಾಗ ಫಾರ್ಮರ್ಸ್ ಇರ್ತಾರಲ್ವಾ, ಫಾರ್ಮರ್ಸ್ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ರಸ್ತೆ ವ್ಯವಸ್ಥೆ ಬೇಕಾಗುತ್ತದೆ, ಸರಿನಾ? ರೋಡ್ ಟ್ರಾನ್ಸ್ಪೋರ್ಟ್ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ರವಾನೆ ಮಾಡುವ ಅಥವಾ ಎಕ್ಸ್ಪೋರ್ಟ್ ಮಾಡುವುದು ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಅದರಲ್ಲಿ ನಾವು ಫಸ್ಟ್ ಒನ್ ನೋಡಿದಾಗ ಟೈಪ್ಸ್ ಆಫ್ ರೋಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ದ 4 ಟೈಪ್ಸ್. ಇಲ್ಲಿ ರಸ್ತೆ ವ್ಯವಸ್ಥೆಯಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ನ್ಯಾಷನಲ್ ಹೈವೇಸ್ ಬರುತ್ತೆ, ಸ್ಟೇಟ್ ಹೈವೇಸ್ ಬರುತ್ತೆ, ಡಿಸ್ಟ್ರಿಕ್ಟ್ ರೋಡ್ಸ್ ಅಂಡ್ ವಿಲೇಜ್ ರೋಡ್ಸ್. ಟೋಟಲ್ 4 ಟೈಪ್ಸ್ ಬರುತ್ತೆ ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ. ಫಸ್ಟ್ ಒನ್ ನ್ಯಾಷನಲ್ ಹೈವೇಸ್, ದೇಶದ ಹೆದ್ದಾರಿಗಳು. ನೋಡಿ ಪಿಕ್ಚರ್ ಕಾಣಿಸ್ತಿರ್ತಕ್ಕಂಥದ್ದು ಕಡೆ ನ್ಯಾಷನಲ್ ಹೈವೇಸ್ ಅಂಡ್ ಸ್ಟೇಟ್ ಹೈವೇಸ್ ನೋಡಿದೀರಾ? ನ್ಯಾಷನಲ್ ಹೈವೇಸ್ ಅಂಡ್ ಸ್ಟೇಟ್ ಹೈವೇಸ್ ನೋಡಿದೀರಾ? ಇದು ಡಿಸ್ಟ್ರಿಕ್ಟ್ ರೋಡ್ ಅಂಡ್ ವಿಲೇಜ್ಗಳಲ್ಲಿ ರಸ್ತೆಗಳು. ನ್ಯಾಷನಲ್ ಹೈವೇಸ್, ದಿ ನ್ಯಾಷನಲ್ ಹೈವೇಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಲೆಂತ್ ಅಂಡ್ ವಿಡ್ತ್ ಆಫ್ ದ ಕಂಟ್ರಿ. ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ದೇಶೀಯ ರಸ್ತೆಗಳನ್ನು ನಾವು ನೋಡಿದಾಗ ಇಲ್ಲಿ ಅತಿ ಹೆಚ್ಚಾಗಿ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಮ್ಮ ಭಾರತ ದೇಶವು ಹೊಂದಿದೆ. ಇಲ್ಲಿ ಹೈವೇಸ್ ಕನೆಕ್ಟ್ ಫಾರೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಮೇಜರ್ ಪಾರ್ಟ್ ಆಫ್ ಸಿಟೀಸ್. ನಮ್ಮ ಭಾರತ ದೇಶದಲ್ಲಿ ಕ್ಯಾಪಿಟಲ್ ಸಿಟೀಸ್ ಅಂದ್ರೆ ದೇಶದ ರಾಜ್ಯದ ರಾಜಧಾನಿಗಳಾಗಿರ್ತಕ್ಕಂತಹ ಕ್ಯಾಪಿಟಲ್ ಸಿಟೀಸ್ಗೆ ರಾಜಧಾನಿಗಳಿಗೆ ಈ ನ್ಯಾಷನಲ್ ಹೈವೇಸ್ ರಸ್ತೆಗಳನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಮೇಜರ್ ಪೋರ್ಟ್ ಆಫ್ ಯುನೈಟೆಡ್ ಸಿಟೀಸ್, ಕೈಗಾರಿಕೆ ಅಭಿವೃದ್ಧಿಗಳಿಗೂ ಕೂಡ ಈ ರಸ್ತೆಗಳಿಗೆ ಹೆಚ್ಚಿನ ಅವಶ್ಯಕತೆ ಬೇಕಾಗಿರುತ್ತದೆ. ಈ ಇಂಡಿಯಾ ಗೌರ್ಮೆಂಟ್ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇಯರ್ 1988 ಭಾರತದಲ್ಲಿ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಬಂದ್ಬಿಟ್ಟು 1988 ಇದನ್ನು ಫಂಕ್ಷನ್ಸ್ ಒಂದು ಕಾರ್ಯಕ್ರಮವನ್ನು ಮಾಡಿ ಇದನ್ನು ಸ್ಥಾಪನೆ ಮಾಡ್ತಾರೆ, ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಆಫ್ ಇಂಡಿಯಾ. ಇದು ಸ್ಟಾರ್ಟ್ ಆಗಿದ್ದು 1988 ಅಲ್ಲಿ. ತದನಂತರ ನಮ್ಮ ಭಾರತದಲ್ಲಿ ನ್ಯಾಷನಲ್ ಹೈವೇ ಸ್ಟಾರ್ಟೆಡ್ ಫಂಕ್ಷನ್ಸ್ ಇಯರ್. ನ್ಯಾಷನಲ್ ಹೈವೇ ಸ್ಟಾರ್ಟ್ ಆಫ್ ಫಂಕ್ಷನ್ಸ್ ಆಫ್ ಇಯರ್ 1995ರಲ್ಲಿ ತದನಂತರ ರಾಷ್ಟ್ರೀಕರಣವಾಗುತ್ತದೆ. ನ್ಯಾಷನಲ್ ಹೈವೇಸ್ ಇಂಡಿಯಾ has a total of 1,45,240 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್. ನಮ್ಮ ಭಾರತದಲ್ಲಿ 1,45,240 ಕಿಲೋಮೀಟರ್ ಅತಿ ಉದ್ದವಾದ ರೈಲ್ವೆಗಳನ್ನು ಇದು ಟ್ರಾನ್ಸ್ಪೋರ್ಟ್ ಅಂದ್ರೆ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಮ್ಮ ಭಾರತ ದೇಶ ಒಳಗೊಂಡಿದೆ. At present, National Highway 44 is the longest national highway of India. It is
3745 kilometers is length starting from the Srinagar of Jammu and Kashmir is end of Kanyakumari. ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ನೋಡಿದಾಗ NH44 ನ್ಯಾಷನಲ್ ಹೈವೇ 44 ಬಂದ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿವಾಗಿರುತ್ತದೆ. ಇದು ಬಂದ್ಬಿಟ್ಟು 3745 ಕಿಲೋಮೀಟರ್ ಲೆಂತ್ ಅಂದ್ರೆ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ನಮ್ಮ ಭಾರತ ಒಳಗೊಂಡಿದೆ. ಇದು ಬಂದ್ಬಿಟ್ಟು ಉತ್ತರ ಜಮ್ಮು ಕಾಶ್ಮೀರದಿಂದ ಹಿಡಿದು ಎಂಡ ಕನ್ಯಾಕುಮಾರಿಯವರೆಗೆ ಒಳಗೊಂಡಿದೆ ಈ ರಸ್ತೆ. ನಮ್ಮ ದೇಶದ ಅತಿ ಎತ್ತರವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಕಾಶ್ಮೀರದಿಂದ ಅದೇ ಯಾವುದು? ನ್ಯಾಷನಲ್ ಹೈವೇ ಯಾವುದು ಭಾರತದಲ್ಲಿ ಅತಿ ಉದ್ದವಾದದ್ದು? NH74 ಯಾವುದು?